ರಣ ಗೊಂಚಾಕಿ ಸಂಚ್ ಮಾಡಿ ಕರೆಕ್ಟ್ ಟೈಮಿಗೆ ಲವಕ್ಕಂತ ಹಿಡಿಯೋದು. ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಶುರುವಿನಿಂದಲೇ ಸಂಕಷ್ಟಗಳನ್ನು ಎದುರಿಸುತ್ತಾ ಬಂದಿದೆ. ಮತ್ತೆ ಬಿಗ್ ಬಾಸ್ ಮನೆಯ ಸದಸ್ಯರ ಮೇಲೆ ಒಂದಲ್ಲ ಒಂದು ವಿವಾದಗಳು ಹುಟ್ಟಿಕೊಳ್ತಾ ಇದೆ. ಬಿಗ್ ಬಾಸ್ ಕನ್ನಡ ಇನ್ನೇನು ಮುಗಿಯೋ ಹಂತದಲ್ಲಿದೆ. ಇದೀಗ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದೆ. ಅದೇನೆಂದ್ರೆ, ಕನ್ನಡ ಚಿತ್ರರಂಗದ ಸ್ಟಾರ್ ನಟ ಹಾಗೂ ಬಿಗ್ ಬಾಸ್ ಕನ್ನಡದ ನಿರೂಪಕ ಕಿಚ್ಚ ಸುದೀಪ್ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ಅಳಿವಿನಂಚಿನಲ್ಲಿರುವ ರಣಹದ್ದು ಬಗ್ಗೆ ತಪ್ಪಾದ ಹೇಳಿಕೆ ನೀಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಮತ್ತು ನಟ ಕಿಚ್ಚ ಸುದೀಪ್ ವಿರುದ್ಧ ಅಧಿಕೃತ ದೂರು ದಾಖಲಾಗಿದೆ. ಈ ದೂರು ಇದೀಗ ಸಾಮಾಜಿಕ ಜಾಲತಾಣಗಳು ಹಾಗೂ ಪರಿಸರ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕಿಚ್ಚ ಸುದೀಪ್ ವಿರುದ್ಧ ದೂರು ನೀಡಿರುವುದು ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್. ಈ ಟ್ರಸ್ಟ್ ರಾಮನಗರದ ಅರಣ್ಯಾಧಿಕಾರಿಗಳಿಗೆ ಅಧಿಕೃತವಾಗಿ ದೂರು ಸಲ್ಲಿಸಿದ್ದು, ರಾಮನಗರ ಡಿಸಿಎಫ್ ಹಾಗೂ ಆರ್ಎಫ್ಒಗೆ ಈ ಸಂಬಂಧ ದೂರು ನೀಡಲಾಗಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಈ ವಿವಾದಕ್ಕೆ ಕಾರಣವಾದದ್ದು ಬಿಗ್ ಬಾಸ್ ಕನ್ನಡದ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇಳೆ ಕಿಚ್ಚ ಸುದೀಪ್ ಅವರು ಒಂದು ಉದಾಹರಣೆ ನೀಡುತ್ತಾ, ರಣಹದ್ದು ರೀತಿ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಹಿಡಿಯುವುದು ಎಂದು ಹೇಳುವುದೇ ಈಗ ವಿವಾದಕ್ಕೆ ಕಾರಣವಾಗಿದೆ. ಈ ಹೇಳಿಕೆ ಮೂಲಕ ರಣಹದ್ದನ್ನು ಷಡ್ಯಂತ್ರ, ಹಾನಿ ಮತ್ತು ಕುತಂತ್ರದ ಸಂಕೇತದಂತೆ ಬಿಂಬಿಸಲಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಪ್ರಕಾರ ರಣಹದ್ದುಗಳು ಯಾವುದೇ ಜೀವಿಗೆ ಹಾನಿ ಮಾಡುವ ಪಕ್ಷಿಗಳಲ್ಲ. ಅವುಗಳು ಸತ್ತ ಪ್ರಾಣಿಗಳನ್ನು ಮಾತ್ರ ತಿಂದು ಪರಿಸರದ ಸ್ವಚ್ಛತೆ ಹಾಗೂ ಸಮತೋಲನವನ್ನು ಕಾಪಾಡುವ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ಈ ರೀತಿಯ ಪಕ್ಷಿಯನ್ನು ಷಡ್ಯಂತ್ರಕಾರಿಯಾಗಿ ಅಥವಾ ಹಾನಿಕಾರಕವಾಗಿ ಬಿಂಬಿಸುವುದು ಸಾಮಾನ್ಯ ಜನರಲ್ಲಿ ತಪ್ಪಾದ ಕಲ್ಪನೆ ಮೂಡಿಸುತ್ತದೆ ಎಂಬುದು ಟ್ರಸ್ಟ್ನ ವಾದ. ರಣ ಗೊಂಚಾಕಿ ಸಂಚ್ ಮಾಡಿ ಕರೆಕ್ಟ್ ಟೈಮಿಗೆ ಲವಕ್ಕಂತ ಹಿಡಿಯೋದು. ಮನೆಯಲ್ಲಿರೋದು ಒಂದೇ ರಣ ಸರ್, ಇದೆ ಸರ್. ಗಮನಾರ್ಹ ಸಂಗತಿ ಅಂದ್ರೆ, ಭಾರತದಲ್ಲಿ ಅಲ್ಲ, ಜಾಗತಿಕವಾಗಿ ಕೂಡ ರಣಹದ್ದುಗಳು ಅಳಿವಿನಂಚಿನಲ್ಲಿರುವ ಜೀವಿಗಳ ಪಟ್ಟಿಯಲ್ಲಿ ಸೇರಿವೆ. ಈ ಹಿನ್ನೆಲೆ ರಣಹದ್ದುಗಳ ಬಗ್ಗೆ ತಪ್ಪಾದ ಮಾಹಿತಿ ಹರಡುವುದು ಪರಿಸರ ಸಂರಕ್ಷಣೆಗೆ ಗಂಭೀರ ಹೊಡೆತ ನೀಡುವುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ. ವಿಶೇಷವಾಗಿ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಹೇಳಿಕೆ ಬಂದರೆ ಅದರ ಪರಿಣಾಮ ಇನ್ನಷ್ಟು ದೊಡ್ಡದಾಗುತ್ತದೆ ಎಂಬುದು ಟ್ರಸ್ಟ್ನ ಆತಂಕ. ಟ್ರಸ್ಟ್ ತನ್ನ ದೂರಿನಲ್ಲಿ ಏನಿದೆ ಅಂದ್ರೆ, ಸಾರ್ವಜನಿಕವಾಗಿ ಪ್ರಸಾರವಾಗುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸೆಲೆಬ್ರಿಟಿಗಳು ಪರಿಸರ, ವನ್ಯಜೀವಿ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚಿನ ಜವಾಬ್ದಾರಿತನ ವಹಿಸಬೇಕು ಎಂದು ಒತ್ತಾಯಿಸಿದೆ. ಈ ರೀತಿಯ ಹೇಳಿಕೆಗಳು ಯುವ ಜನತೆಗೆ ತಪ್ಪು ಸಂದೇಶ ನೀಡುತ್ತವೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಪರಿಸರ ತಜ್ಞರ ಪ್ರಕಾರ ರಣಹದ್ದುಗಳು ಪ್ರಕೃತಿಯ ಸ್ವಚ್ಛತಾ ಸಿಬ್ಬಂದಿ. ಸತ್ತ ಪ್ರಾಣಿಗಳನ್ನು ತಿಂದು ರೋಗ ಹರಡುವಿಕೆಯನ್ನು ತಡೆದು ಮಾನವ ಆರೋಗ್ಯಕ್ಕೂ ಪರೋಕ್ಷವಾಗಿ ಸಹಾಯ ಮಾಡುತ್ತವೆ. ಇಂತಹ ಜೀವಿಗಳನ್ನು ತಪ್ಪಾಗಿ ಚಿತ್ರಿಸುವುದು ಪರಿಸರ ಜಾಗೃತಿಗೆ ವಿರುದ್ಧವಾದದ್ದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬಿಗ್ ಬಾಸ್ ತಂಡ ಅಥವಾ ಕಿಚ್ಚ ಸುದೀಪ್ ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ನೀಡಬೇಕು ಎಂದು ದೂರು ನೀಡಿದ್ದಾರೆ. ಈ ದೂರು ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ? ಕಿಚ್ಚ ಸುದೀಪ್ ಅಥವಾ ಬಿಗ್ ಬಾಸ್ ತಂಡದಿಂದ ಸ್ಪಷ್ಟನೆ ಬರಲಿದೆಯೇ, ಅಥವಾ ಈ ವಿವಾದ ಕೇವಲ ಚರ್ಚೆಯ ಮಟ್ಟದಲ್ಲಿಯೇ ನಿಲ್ಲುತ್ತದೆಯೇ ಎಂದು ಕಾದು ನೋಡಬೇಕಾಗಿದೆ. ರಣ ಗೊಂಚಾಕಿ ಸಂಚ್ ಮಾಡಿ ಕರೆಕ್ಟ್ ಟೈಮಿಗೆ ಲವಕ್ಕಂತ ಹಿಡಿಯೋದು. ಮನೆಯಲ್ಲಿರೋದು ಒಂದೇ ರಣ ಸರ್, ಇದೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.